ಥ್ಯಾಂಕ್ ಯು ಮಾಮ ಬಂದಿದ್ದಕ್ಕೆ. ಓಕೆ ಭಾಳ ಸಂತೋಷ ಆಯಿತು. ರಕ್ಷಿತಾ ಮೇಡಮ್, ರಕ್ಷಾ ಮೇಡಮ್ ಡ್ಯಾನ್ಸ್ ಮಾಸ್ಟರ್, ಜಯನಗರ ಮತ್ತು ರಾಜಾಜಿನಗರದಲ್ಲಿ ಕೋರಮಂಗಲಲ್ಲಿ ಇವರು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ನನ್ನ ಶಿಷ್ಯೆಯ ರಂಗಪ್ರವೇಶ. ಇವರ ಶಿಷ್ಯರ ರಂಗಪ್ರವೇಶಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ನಾವು ಬಂದಿದ್ದೇವೆ. ಈ ಪುಟ್ಟ ವಿಡಿಯೋವನ್ನು ನಿಮಗೆಲ್ಲರೂ ತೋರಿಸಲು ಆನಂದ ಪಡುತ್ತಿದ್ದೇವೆ. ಒಮ್ಮೆ ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಮ್ಮೆ ನೋಡಿ ಡ್ಯಾನ್ಸ್ ಕಲಿಸಬೇಕು ಮಕ್ಕಳಿಗೆ ಎಂದರೆ ಜಯನಗರ ಮತ್ತು ಕೋರಮಂಗಲ ಇವರ ಫೋನ್ ನಂಬರ್ ನಮ್ಮ ವಿಡಿಯೋಲಿ ಇರುತ್ತದೆ. ಒಮ್ಮೆ ಭೇಟಿ ಕೊಡಿ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ವಂದನೆ. This can be called a testing time for both Guru and the Shishya, as the Guru's knowledge and the Shishya's talent and commitment are all judged by critics, experts and public. Ranga Pravesha hence marks the transition of a novice to an accomplished artist. ಕಲಾವಿದರು ತಮ್ಮ ಆಯ್ಕೆಯ ಮಾರ್ಗಂನಲ್ಲಿ ಪರಿಶ್ರಮಿಸಿ ಅದನ್ನು ಸಾಕಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡಿ ವೇದಿಕೆಯನ್ನು ತಲುಪುವಂಥ ಹಂತ ತಲುಪಿದಾಗ ಗುರುಗಳು ಆ ಕಲಾವಿದೆಯನ್ನ ರಂಗ ಪ್ರವೇಶ ಮಾಡೋದಕ್ಕೆ ಆಯ್ಕೆ ಮಾಡ್ತಾರೆ. ಅಂತಹ ಒಂದು ಸ್ತರದಲ್ಲಿ ನಿಂತಿರುವಂತಹ ಕಲಾವಿದೆ ಅಂಜಲಿ. ಅಂತಹ ಕಲಾವಿದೆಯನ್ನ ಬಿಂಬಿಸೋದಕ್ಕೆ ತಯಾರಾಗಿ ಕೂತಿರುವಂತಹ ಗುರು ಆಚಾರ್ಯ ಡಾಕ್ಟರ್ ರಕ್ಷಾ ಕಾರ್ತಿಕ್. ಮತ್ತೊಮ್ಮೆ ಇಬ್ಬರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಮೊದಲ ಪ್ರಸ್ತುತಿಯಾಗಿ ಪುಷ್ಪಾಂಜಲಿ ಮೂಡಿ ಬರಲಿದೆ. ಯಾವುದೇ ಕಲಾ ಪ್ರಕಾರದಲ್ಲಿ ಮನಸ್ಸಿನ ತೆರೆದುಕೊಳ್ಳುವಿಕೆ, ಸಮರ್ಪಣಾ ಭಾವ ಅತ್ಯಂತ ಮುಖ್ಯ. ಪುಷ್ಪಾಂಜಲಿಯ ಮೂಲಕ ಕಲಾವಿದರು ಹೂವಿನ ಹಾಗೆ ಅರಳಿ ತಮ್ಮನ್ನು ತಾವು ಕಲೆಗೆ, ಆ ಮೂಲಕ ದೈವಕ್ಕೆ ಸಮರ್ಪಿಸಿಕೊಳ್ಳುವಂತಹ ಪ್ರಕ್ರಿಯೆ ನಡೆಯುತ್ತದೆ. ಪುಷ್ಪಾಂಜಲಿ literally means offering of flowers. This is traditionally performed at the beginning of a Bharatanatyam recital. Here, the dancer invokes the blessings of gods by offering flowers. She also pays respect to the gurus, the Dikpalakas, the five natural elements, the musicians, her parents, and most importantly, the audience. ಇಂದು ಅಂಜಲಿ ಪ್ರಸ್ತುತಪಡಿಸಲಿರುವಂತಹ ಪುಷ್ಪಾಂಜಲಿ ಆದಿಶಂಕರಾಚಾರ್ಯರ ರಚನೆಯಾಗಿದ್ದು, ಅದು ಶ್ರೀ ಕೃಷ್ಣಾಷ್ಟಕಂ. ಎಂತಹ ಒಳ್ಳೆಯ ಆರಂಭ! ಕೃಷ್ಣಾರ್ಪಣಂ ಎಂಬ ಶೀರ್ಷಿಕೆಯೊಂದಿಗೆ ಆರಂಭ ಆಗ್ತಾ ಇರುವಂತಹ ರಂಗ ಪ್ರವೇಶಕ್ಕೆ. ಕೃಷ್ಣಾಷ್ಟಕಂ has 8 verses of prayers to Lord Krishna, as he is the guru of the entire universe. ಶ್ರೀ ಕೃಷ್ಣನ ಅಪಾರವಾದ ಶಕ್ತಿ ಹಾಗೂ ದಿವ್ಯವಾದ ವರ್ಚಸ್ಸನ್ನ, ತೇಜಸ್ಸನ್ನ ವರ್ಣಿಸುವಂತಹ ಸಾಹಿತ್ಯ ಭಾಗವೂ ಇದರಲ್ಲಿದೆ. ಇದೀಗ ಪುಷ್ಪಾಂಜಲಿಯ ಪ್ರಸ್ತುತಿಯೊಂದಿಗೆ ಅಂಜಲಿಯವರು ರಂಗ ಪ್ರವೇಶದ ಪ್ರಥಮ ಪ್ರಸ್ತುತಿಗಾಗಿ ವೇದಿಕೆಯ ಮೇಲೆ ಕಾಲಿಡ್ತಾ ಇದ್ದಾರೆ. ರಾಗ ವಲಜಿ ಆದಿತಾಳದಲ್ಲಿದೆ. ಸ್ವಾಗತಿಸಿ ಅಂಜಲಿ ಎಸ್. Thank you.
Let's